ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಸು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದು ಬಂದು ನನ್ನ ಬರ್ಡೇ ಲಾಗ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಅರ್ಲಿ ಮಾರ್ನಿಂಗೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ಮಗಳು ಅವಳಿಗೂ ರೆಡಿ ಮಾಡಿಸಿ ತಿಂಡಿ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಈಗ 8 ಗಂಟೆ ಹಂಗೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಮತ್ತು ನಾವು ಮನೆಗೆ ಬರೋ ಅಷ್ಟಿಗೆ 10-11 o'clock ಆಗೋಗಿತ್ತು. ಇನ್ನು ಪೂಜೆ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಹೋದ್ವಿ. ಇನ್ನೆಲ್ಲೋ ಹೋಗಿಲ್ಲ, ತುಂಬ ಇತ್ತು, ಸೊ ನಾವೆಲ್ಲಿಗೆ ಹೋಗೋಕ್ಕಾಗಿಲ್ಲ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳಂತೂ ಒಂದು ಸೆಕೆಂಡ್ ಸೈಲೆಂಟಾಗಿ ಕೂತಿರಲ್ಲ. ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತು ಕೂತಿರಲ್ಲ, ಅವಳು ನಿಂತ್ಕೊಂಡೇ ಇರಬೇಕು, ಆ ಥರ ನಿಲ್ಲಿಸ್ಕೊಂಡೇ ಇರಬೇಕು. ಈಗ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗ ನಾವು ಮನೆಗೆ ಬರೋ ಅಷ್ಟರಲ್ಲಿ 12:30 ಆ ಥರ ಆಗೋಗಿತ್ತು. ಇನ್ನು ನಮಗೂ ಸುಸ್ತಾಗೋಗಿತ್ತು, ಸೊ ರೆಸ್ಟ್ ಮಾಡಿದೆ. ಇದು ಈವ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡಿದ್ದೆ, ವೈಟ್ ರೈಸ್ ಮಾಡಿದ್ದೆ, ಅದಕ್ಕೇ. ಈಗ ಇನ್ನೇನು ಅಡುಗೆ ಎಲ್ಲ ಮುಗಿಸಿ ಈಗ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಕೇಕ್ ಕಟ್ ಮಾಡಿ ಮತ್ತೆ ಊಟ ತಿನ್ಬೋದು ಅಂತ ಈಗ ಕೇಕ್ ಕಟ್ ಮಾಡಿಬಿಡ್ತಿದ್ದೀನಿ ಫಸ್ಟು. ನನ್ನ ಮಗಳಂತೂ ಕೇಕ್ ತಿನ್ನಬೇಕು ಅಂತ ನೋಡ್ತಾನೆ ಇದ್ದಾಳೆ. ಕೇಕನ್ನು ಯಾವಾಗ ಇಡ್ತಾರೋ ಏನೋ ಅಂತ. ಅವಳು ಮಾತ್ರ ಕೇಕ್ ತುಂಬ ಇಷ್ಟ, ಸ್ವೀಟಿಗಿರುತ್ತಲ್ಲ, ಸೊ ಎಷ್ಟಿಕ್ಕರೂ ತಿಂತಾನೆ ಇದ್ಲು ಅವಳು. ನಿಮಗೇನಾದರೂ ಈ ವಿಡಿಯೋ ನನ್ನ ಬರ್ಡೇ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.